ಓಂ ನಮಃ ಶಿವಾಯ. ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿಯಾದ ಸಮಯ. ಈ ಮಾಸದಲ್ಲಿ ಸೋಮವಾರದ ದಿನದ ವ್ರತಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ. 16 ಶ್ರಾವಣ ಸೋಮವಾರಗಳ ವ್ರತವು ವಿಶೇಷವಾಗಿ ಶಿವನ ಭಕ್ತರಿಗೆ ಆಶೀರ್ವಾದದ ಬಾಗಿಲು ತೆರೆಯುತ್ತೆ. ಈ ವ್ರತವನ್ನು ಪೂರ್ಣ ನಂಬಿಕೆಯೊಂದಿಗೆ ಪಾಲನೆ ಮಾಡಿದರೆ ಎಲ್ಲ ಬಂಧನಗಳಿಂದ ಮುಕ್ತಿಯಾಗಿ ಧನ, ಆರೋಗ್ಯ, ಮಾಂಗಲ್ಯ, ಮಕ್ಕಳ ಸಮಸ್ಯೆ, ವಿವಾಹ ವಿಳಂಬ ಎಲ್ಲದರ ಒಂದು ಪರಿಹಾರ ಸಿಗುತ್ತೆ. ಇಷ್ಟು ಮಾತ್ರವಲ್ಲ, ಈ ವ್ರತವು ಪೂರ್ವ ಜನ್ಮದ ಪಾಪಗಳಿಗೂ ಪರಿಹಾರ ನೀಡುವ ಒಂದು ಶಕ್ತಿ ಹೊಂದಿದೆ. ಈ ವ್ರತದ ಆಚರಣೆಗೆ ಬೆಳಿಗ್ಗೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಬೇಕು. ಮನೆಯ ಪೂಜಾ ಕೋಣೆಯಲ್ಲಿ ಶಿವನ ಚಿತ್ರ ಅಥವಾ ಲಿಂಗದ ಬಳಿ ಕುಳಿತು ಪೂಜೆಯನ್ನು ಆರಂಭ ಮಾಡಬೇಕು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಅತ್ಯಂತ ಫಲದಾಯಕ. ನಂತರ ಶಿವನಿಗೆ ಬೆಲ್ಲ, ತುಳಸಿ, ಹಾಲು, ತುಪ್ಪ ಈ ಥರ ನೈವೇದ್ಯವನ್ನು ಅರ್ಪಿಸಬೇಕು. ದೇವಾಲಯಕ್ಕೆ ಹೋಗುವ ಸಾಧ್ಯತೆ ಇಲ್ಲದಿದ್ರೂ ಕೂಡ ಮನೆಯಲ್ಲಿ ಶ್ರದ್ಧೆಯಿಂದ ಪೂಜಿಸಿದರೆ ಸಹ ಸಕಾರಾತ್ಮಕ ಶಕ್ತಿ ಹರಿದಾಡುತ್ತೆ. ಈ ವ್ರತವನ್ನು ನಡೆಸುವಾಗ ಉಪವಾಸ ಅಥವಾ ಆಹಾರ ಸೇವಿಸುವುದು ಒಳ್ಳೆಯದು. ಸಾಮಾನ್ಯವಾಗಿ ಹಣ್ಣು, ಹಾಲು ಅಥವಾ ಉಪವಾಸದ ತಿನಿಸುಗಳಾದ ಸಬ್ಬಕ್ಕಿ, ಅವಲಕ್ಕಿ ಇತ್ಯಾದಿಗಳನ್ನು ಸೇವಿಸಬಹುದು. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ಶಿವನಿಗೆ ಅರ್ಚನೆ ಮಾಡೋದು ಮತ್ತು ಶಿವನ ಕಥೆಗಳನ್ನು ಓದುವುದು ವ್ರತದ ಭಾಗ. 16 ಸೋಮವಾರ ವ್ರತ ಕೆಲವರಿಗೆ ಉತ್ತಮ ಒಂದು ವರದ ಪ್ರಾಪ್ತಿಗೆ ಸಹಾಯಕವಾಗಿರುತ್ತೆ. ಕೆಲವರಿಗೆ ಆರೋಗ್ಯದಲ್ಲಿ ಸುಧಾರಣೆ ನೀಡುತ್ತೆ. ಕೆಲವರು ಗರ್ಭಧಾರಣೆಗೆ ಈ ವ್ರತದ ಮಹತ್ವವನ್ನು ನೀಡ್ತಾರೆ. ನಂಬಿಕೆಯಿಂದ ಮಾಡಿದ ಈ ವ್ರತದ ಫಲವನ್ನು ಅನುಭವಿಸುವವರ ಸಂಖ್ಯೆ ಸಾವಿರಾರು ಇದೆ. ಈ ವ್ರತವನ್ನು ಪ್ರಾರಂಭಿಸುವ ದಿನದಲ್ಲಿ ನಿಶ್ಚಯದೊಂದಿಗೆ ಸಂಕಲ್ಪ ಮಾಡಬೇಕು. ಸಂಕಲ್ಪದ ಸಮಯದಲ್ಲಿ ಓಂ ನಮಃ ಶಿವಾಯ, ಓಂ ಶ್ರೀ ಶಿವಾಯ ನಮಃ, ನಾನು ಪ್ಲಾನ್ ಮಾಡಿದಂತೆ 16 ಸೋಮವಾರ ಈ ವ್ರತವನ್ನು ಶುದ್ಧ ಮನಸ್ಸಿನಿಂದ ಪೂರ್ಣಗೊಳಿಸುತ್ತೇನೆ, ನನಗೆ ಸದಾ ಶಿವನ ಕೃಪೆ ಇರಲಿ ಎಂದು ಮನಸ್ಸಿನಲ್ಲಿ ಹೇಳಬೇಕು. ಪ್ರತಿ ವಾರವೂ ವ್ರತದ ದಿನ ಕೆಲವು ನೀವು ನಂಬೋದೇ ಆಗೋದಿಲ್ಲ ಅಂಥ ಘಟನೆಗಳು ನಡೀತವೆ ಅಂತ ಎಷ್ಟೋ ಭಕ್ತರು ಹೇಳಿದ್ದಾರೆ. ಸರ್ಪದ ದರ್ಶನ, ತಪಸ್ವಿಗಳ ದರ್ಶನ ಅಥವಾ ಕನಸಿನಲ್ಲಿ ಶಿವನ ದರ್ಶನ ಪಡೆಯುವ ಅನುಭವವನ್ನು ಹೇಳ್ತಾರೆ. ಇದು ಭಕ್ತಿಯ ಫಲ ಅಂತ ಹೇಳ್ತಾರೆ. ಈ ವ್ರತದ ಅವಧಿಯಲ್ಲಿ ಯಥಾಶಕ್ತಿ ದಾನ ಧರ್ಮ ಮಾಡೋದು ತುಂಬ ಒಳ್ಳೆಯದು. ಬಡವರಿಗೆ ಅನ್ನದಾನ, ಬಟ್ಟೆ ದಾನ, ಹಣ್ಣು ಹಂಚೋದು ಇವು ಸದ್ಗುಣಗಳಿಗೆ ದಾರಿ ಮಾಡುತ್ತೆ. ಈ ವ್ರತದ ಕೊನೆಯ ಸೋಮವಾರ ದಿನ ಶಿವನಿಗೆ ವಿಶೇಷ ಅಭಿಷೇಕ, ಶಿವ ಪಾರ್ವತಿಯರ ವಿಶೇಷ ಪೂಜೆ ಮತ್ತು ವಿಷ್ಣು ಸಹಸ್ರನಾಮ, ಶಿವಸ್ತೋತ್ರ, ರುದ್ರ ಅಷ್ಟನಾಮ ಇವೆಲ್ಲವನ್ನು ಮಾಡಬೇಕು. ಈ ವ್ರತದ ವೇಳೆ ಶಿವರಾತ್ರಿಯ ದಿನ ಉಪವಾಸ ಮಾಡ್ತಾರೆ. ಇದರ ಫಲದಿಂದ ಜೀವನದಲ್ಲಿ ನೆಮ್ಮದಿ, ಸಮೃದ್ಧಿ, ಸಂಸಾರದಲ್ಲಿ ಸಾಮರಸ್ಯ ಮತ್ತು ಮಕ್ಕಳ ವಿದ್ಯೆಯಲ್ಲಿ ಪ್ರಗತಿ ಸಿಗುತ್ತೆ. ಶಿವನ ಭಕ್ತರ ಹೃದಯದಲ್ಲಿ ವಾಸಿಸುವ ದೇವರು. ಅವರು ಬಹುಮುಖ ವ್ಯಕ್ತಿತ್ವ ಹೊಂದಿದ್ದು ಭಕ್ತರ ನಿಶ್ಚಳ ಭಕ್ತಿಗೆ ತಕ್ಷಣ ಪ್ರತಿಕ್ರಿಯೆ ಮಾಡ್ತಾರೆ. ಈ ವ್ರತದ ಶ್ರದ್ಧೆ, ಶುದ್ಧತೆ, ಸಹನೆ ಇವೆಲ್ಲವೂ ಕೂಡ ಆಚರಣೆಯ ಹಂತಗಳನ್ನು ಇಲ್ಲಿ ಈಗ ನೋಡೋಣ. ಮೊದಲನೇದಾಗಿ ಸ್ನಾನ ಮಾಡಿ ಶಿವನ ಪೂಜೆಗೆ ತಯಾರಿ ಮಾಡಿ. ಎರಡನೆಯದಾಗಿ ಹಸಿವಿನೊಂದಿಗೆ ಮಂತ್ರ ಜಪ. ಮೂರನೆಯದಾಗಿ ಪೂಜೆ, ನೈವೇದ್ಯ ಮತ್ತು ಷೋಡೋಪಚಾರ. ನಾಲ್ಕನೆಯದಾಗಿ ದೀಪಾರಾಧನೆ, ಹರಿಋಷನ ಕಥೆ. ಐದನೆಯದಾಗಿ ದಿನದ ಪೂರ್ಣ ವೇಳೆಯನ್ನು ಶುದ್ಧ ಮನಸ್ಸಿನಿಂದ ಭಕ್ತಿ, ಶಾಂತಿ ಮತ್ತು ಔದಾರ್ಯದ ಚಿಂತನೆಯಲ್ಲಿ ಕಳೆಯೋದು. ಆರನೆಯದಾಗಿ ದಾನ ಧರ್ಮ. ಏಳನೆಯದಾಗಿ ರಾತ್ರಿ ಶಿವ ಭಜನೆ ಅಥವಾ ಕೀರ್ತನೆಗಳಲ್ಲಿ ಪಾಲ್ಗೊಳ್ಳೋದು. ಈ ಹಂತಗಳನ್ನೆಲ್ಲ ಹೃದಯಪೂರ್ವಕ ಮನಸ್ಸಿನಿಂದ ಪಾಲನೆ ಮಾಡಿದ್ರಾದ್ರೆ ಶಿವನು ನಿಮ್ಮ ಒಂದು ಹಣೆ ಬರಹ ದಿಕ್ಕನ್ನೇ ಬದಲಾಯಿಸ್ತಾರೆ. ಬದ್ಧತೆಗೆ ಬಹಳ ಮುಖ್ಯವಾದದ್ದು. ಮಹಿಳೆಯರು ಈ ವ್ರತವನ್ನು ತಮ್ಮ ಗಂಡನ ಆರೋಗ್ಯಕ್ಕಾಗಿ ಅಥವಾ ಒಳ್ಳೆಯ ವರನಿಗಾಗಿ ಪಾಲನೆ ಮಾಡ್ತಾರೆ. ಇದೇ ಕಾರಣಕ್ಕೆ ಈ ವ್ರತ ಮಂಗಳಸೂತ್ರದ ಸಮಾನವಾಗಿ ಪೂಜ್ಯವನ್ನ ಪಡೆದಿದೆ. ಶಿವನು ಲಿಂಗ ರೂಪದ ದೇವರು. ಆಧ್ಯಾತ್ಮಿಕ ಪ್ರಗತಿ ಬಯಸುವವರು, ಧ್ಯಾನ ಮತ್ತು ತಪಸ್ಸು ಮಾಡೋರು ಈ ವ್ರತದಿಂದ ವಿಶೇಷ ಶಕ್ತಿ ಪಡಿತಾರೆ. ಈ ವ್ರತದ ಅನುಷ್ಠಾನದಲ್ಲಿ ಚತುರ್ಮಾಸದ ಶುದ್ಧತೆ ಪಾಲನೆ ಮಾಡೋದು ತುಂಬಾ ಒಳ್ಳೆಯದು. ಮಾಂಸ, ಮದ್ಯ, ಮೀನು, ಎಣ್ಣೆ ಇವೆಲ್ಲ ಏನೂ ಇರಬಾರ್ದು. ಮನಸ್ಸನ್ನು ಕೇಂದ್ರೀಕರಿಸಿ ದೇವರ ಮೇಲೆ ಭಕ್ತಿಯನ್ನು ಕೇಂದ್ರೀಕರಿಸಿ ನಿರಂತರ ಮಂತ್ರ ಜಪದಿಂದ ಈ ವ್ರತವನ್ನು ಪವಿತ್ರವಾಗಿ ಆಚರಣೆ ಮಾಡಬೇಕು. ಕೆಲವು ಪುರಾಣಗಳಲ್ಲಿ ಈ ವ್ರತದ ಫಲವಾಗಿ ಬಡವನು ರಾಜನಾದ, ಕುರೂಪನು ಸುಂದರ ಆದ, ಹೀಗೆ ಎಷ್ಟೋ ಕಥೆಗಳಿವೆ. ಶತ್ರುಗಳಿಂದ ಪೀಡಿತನಾದನು ವಿಜಯ ಆದ ಅಂತ ಎಷ್ಟೋ ಕಥೆಗಳಿವೆ. ಇವೆಲ್ಲವನ್ನ ನೋಡಿ ಈ ವ್ರತಕ್ಕೆ ದೇವತಾ ಶಕ್ತಿಯ ಬೆಂಬಲ ಇದೆ ಎಂದು ನಂಬಲಾಗುತ್ತೆ. ಒಂದ್ಸಲ ಈ ವ್ರತವನ್ನು ಪೂರ್ಣ ನಂಬಿಕೆಯಿಂದ ಮಾಡಿದರೆ ಶಿವನ ಕೃಪೆಯಿಂದ ನಮ್ಮ ಬಾಳಿನಲ್ಲಿ ಬೆಳಕು ಹರಡುತ್ತೆ. ಬದುಕಿನಲ್ಲಿ ಎದುರಾಗುವ ಕಷ್ಟಗಳೆಲ್ಲವೂ ನಿಧಾನವಾಗಿ ಪೂರೈಸಲಾಗುತ್ತೆ. ಎಲ್ಲವೂ ಹೋಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿ, ಧೈರ್ಯ, ಆಶೀರ್ವಾದ ಎಲ್ಲ ಸಿಗ್ತಾ ಹೋಗುತ್ತೆ. ಶಿವನ ಮಂತ್ರಗಳ ಪುನಶ್ಚರಣೆ, ಶಿವಪುರಾಣ ಓದೋದು ಈ ವ್ರತದ ಅತ್ಯುತ್ತಮ ಭಾಗ. ಜೀವನದಲ್ಲಿ ಯಶಸ್ಸು ಬೇಕಾದ
ಹಾಗಾದರೆ ಶ್ರದ್ಧೆಯಿಂದ 16 ಸೋಮವಾರ ವ್ರತವನ್ನು ಆಚರಣೆ ಮಾಡಿ. ಏಕೆಂದರೆ ಈ ಸೋಮವಾರಗಳು ನಮ್ಮನ್ನು ಪರಮಶಿವನ ಬಳಿ ಕರೆದೊಯ್ಯುವ ಪವಿತ್ರ ದಿನಗಳು. ಈ ವ್ರತದ ಮೂಲಕ ಪ್ರಾಪಂಚದ ಒಂದು ಬಾಧೆಗಳನ್ನು ತಿರಸ್ಕರಿಸಿ ಆತ್ಮ ಚೈತನ್ಯದತ್ತ ಪಯಣ ಮಾಡಬಹುದು. ಶ್ರಾವಣ ಮಾಸದ ಮಹಿಮೆ ಅಷ್ಟೇ ಶ್ರೇಷ್ಠ. ಹೀಗಾಗಿ ಈ 16 ಸೋಮವಾರಗಳನ್ನು ಕಳೆಯುವುದು ನಿಮ್ಮ ಒಂದು ನಾಡಿಯ ಧರ್ಮವನ್ನು ಕರ್ಮವನ್ನು ಶುದ್ಧ ಮಾಡುತ್ತೆ. ಶಿವನ ನೆನಪು ಮಾತ್ರವೂ ಬದುಕಿನಲ್ಲಿ ಪರಿವರ್ತನೆ ತರಬಲ್ಲದು. ಈಗಲೇ ಈ ವ್ರತವನ್ನು ನಿಶ್ಚಯ ಮಾಡಿ ಕೃಪೆ, ಶಿವನ ಒಂದು ಕೃಪೆ ನಿಮ್ಮ ಮನೆಯವರಿಗೆಲ್ಲರೂ ಇರಲಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವ್ರತವನ್ನು ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ಎಷ್ಟೋ ಜನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ನಮ್ಮ ಕುಟುಂಬದಲ್ಲೇ ಈ ವ್ರತವನ್ನು ಮಾಡಿ ಅವರು ಫಲವನ್ನು ಕಂಡಿದ್ದಾರೆ. ಯಾರು ಮಿಸ್ ಮಾಡ್ಕೋಬೇಡಿ, ಮಾಡಿ. ಮಕ್ಕಳಾಗಲಿದ್ದವರಿಗೆಲ್ಲ ಮಕ್ಕಳಾಗಿದೆ, ಮದುವೆ ಅಂತ ಕೇಳಿ ವರ ಅಂತ ಕೇಳಿದವರಿಗೆ ವರ ಸಿಕ್ಕಿದೆ, ಒಳ್ಳೆ ವರ ಸಿಕ್ಕಿದೆ. ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ, ಮಾಡಿ ಆಯಿತಾ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋಕ್ಕೆ ನಾನು 10,000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಕೊಡ್ತೀರಲ್ವಾ? ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಓಂ ನಮಃ ಶಿವಾಯ.